ಇವತ್ತೇನು ಮಾನ್ಯ ದೇವದಾಸಿಗಳು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಬಂದ್ಬಿಟ್ಟು ಅವರೊಂದು ಪ್ರತಿಭಟನೆ ಮಾಡಿರ್ತಾರೆ. ದೇವದಾಸಿ ಪದ್ಧತಿ ಅಂತಂದರೆ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡವರು ಇರ್ತಾರಲ್ಲ, ದೇವರು ನಿಮಗೆ ಕೊಟ್ಟಿರ್ತಕ್ಕಂಥ ಶಾಪ ಇದು. ಸೊ ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ, ನಿಮ್ಮ ಹೆಣ್ಣು ಮಕ್ಕಳನ್ನ ದೇವದಾಸಿ ಪದ್ಧತಿಗೆ ನೀವು ಕೊಡ್ರಿ. ಸೊ ಅವಾಗ ನಿಮ್ಮ ಶಾಪ ತೊಲಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಮೂಢನಂಬಿಕೆಯನ್ನು ಕ್ರಿಯೇಟ್ ಮಾಡಿ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಲೈಂಗಿಕ, ಅವ್ರ ಮೇಲೆ ಇರ್ತಕ್ಕಂಥ ಒಂದು ಮೋಹದಿಂದ ಅವ್ರು ಏನು ಮಾಡ್ತಾರೆ, ಬಡವರು ಜನ ಏನು ಮಾಡ್ತಾರೆ, ಅವ್ರ ಮಕ್ಕಳನ್ನ ದೇವದಾಸಿ ಪದ್ಧತಿಗೆ ಬಿಟ್ಟಿರ್ತಾರೆ. ಸೊ ಅವರು ಆ ಹೆಣ್ಣು ಮಕ್ಕಳು ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಗಂಡು ಮಕ್ಕಳ ಜೊತೆ, ಯಾವ ಗಂಡು ಮಕ್ಕಳು ಕರೆದ್ರೆ ಆ ಗಂಡು ಮಕ್ಕಳ ಜೊತೆ ಹೋಗಿ ಲೈಂಗಿಕ ಕ್ರಿಯೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಇದನ್ನು ದೇವದಾಸಿ ಪದ್ಧತಿ ಅಂತ ಹೇಳ್ಬಿಟ್ಟು ಕರಿಬೋದು. ಆ ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರ ಏನು ಮಾಡಿರುತ್ತೆ, ಅದನ್ನ 1984ರಲ್ಲಿ ದೇವದಾಸಿ ನಿರ್ಮೂಲನಾ ಕಾಯ್ದೆ ಒಂದು ಅಮೆಂಡ್ಮೆಂಟ್ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಅವಾಗಿದ್ದ ದೇವದಾಸಿ ನಿರ್ಮೂಲನಾ ಕಾಯ್ದೆನ ಕಾರ್ಯಕ್ರಮಗಳನ್ನ ಎಷ್ಟೋ ಮಾಡ್ಕೊತ ಬಂದರೂ ಕೂಡ ಇವಾಗವರೆಗೂ ಅನೇಕ ಹಳ್ಳಿಗಳಲ್ಲಿ ಇವಾಗವರೆಗೂ ದೇವದಾಸಿ ಪದ್ಧತಿಗಳು ನಡೀತಾ ಇದೆ. ಸೊ ಅವಾಗ ಏನು ಮಾಡಿರ್ತಾರೆ, ದೇವದಾಸಿಗಳಿಗೆ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇರುತ್ತೆ, ಸೊ ಯಾರ್ಯಾರು ದೇವದಾಸಿಗಳಿದ್ದಾರೋ ಆ ದೇವದಾಸಿಗಳಿಗೆ ಒಂದು ಸರ್ಟಿಫಿಕೇಟನ್ನು ಕೊಟ್ಟು ಅವ್ರಿಗೆ ಪುನರ್ವಸತಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದಾಗ 1984ರಿಂದ ಹಿಡಿದು 2007ವರೆಗೆ ಅವರೊಂದು ಸರ್ಟಿಫಿಕೇಟೇಷನ್ ಮಾಡಿ ಕೊಡ್ತಾರೆ. ಸೊ ದೇವದಾಸಿ ಪದ್ಧತಿ ಇವಾಗವರೆಗೂ ನಿರ್ಮೂಲನೆ ಆಗಿರೋದಿಲ್ಲ. ಸೊ ಹಾಗಾಗಿ 2007ರಿಂದ ಅವಾಗವರೆಗೂ ಇವರು ಹೋರಾಟಗಳು ನಡೀತಾ ಬಂದಮೇಲೆ 2025ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡುತ್ತೆ, ದೇವದಾಸಿಗಳಿಂದ ಉಳ್ಕೊಂಡಿದ್ದಾರೆ, ದಯಮಾಡಿ ಅವ್ರನ್ನ ಸರ್ವೆ ಮಾಡಿರಿ ಅಂತ ಹೇಳ್ಬಿಟ್ಟು ಒಂದು ಅಮೆಂಡ್ಮೆಂಟ್ನ ಹೊರಡಿಸುತ್ತೆ. ಸೊ ಅವಾಗ 2025ರಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ. ಏನಂತ, ಎಲ್ಲೆಲ್ಲಿ ಯಾರ್ಯಾರು ದೇವದಾಸಿಗಳಿಂದ ಉಳ್ಕೊಂಡಿದ್ದಾರೋ ಆ ದೇವದಾಸಿಗಳನ್ನ ದಯಮಾಡಿ ಸರ್ವೆ ಮಾಡಿ ಅವರಿಗೆ ಸಿಗ್ತಕ್ಕಂಥ ಫೆಸಿಲಿಟೀಸ್ನ ಅವ್ರಿಗೆ ದೊರೀತಕ್ಕಂಥ ಒಂದು ಅನುಕೂಲಗಳನ್ನ ಒದಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಆ ವರದಿ ಪ್ರಕಾರ ಸೊ ಇವತ್ತು ಇವರು ಅದೆಷ್ಟೋ ಜನ ಕೇಳ್ತಾ ಇದ್ದಾರೆ, 2007ರಿಂದ 2025ವರೆಗೆ ಯಾರಿಗೆ ದೇವದಾಸಿಗಳಿದ್ದಾರೋ ಅವರಿಗೆ ದೇವದಾಸಿ ಸರ್ಟಿಫಿಕೇಟನ್ನು ಕೊಡೋದ್ರ ಜೊತೆಗೆ ಅವ್ರಿಗೆ ಸಿಗ್ತಕ್ಕಂಥ ಫೆಸಿಲಿಟೀಸ್ನ ಅವರಿಗೆ ಒದಗಿಸ್ಕೊಡ್ಬೇಕು. ಅದೇ ರೀತಿಯಲ್ಲಿ ಅವರಿಗೆ ಕೊಡ್ತಕ್ಕಂಥ ಫೆಸಿಲಿಟೀಸ್ ನೀವು ಕೊಡೋದಾದರೆ ಅವ್ರು ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ತಂದೆ ಇರೋದಿಲ್ಲ. ಸೊ ಅವರಿಗೆ ಆ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಸಮಾಜದಲ್ಲಿ ಬೆಳೆಸೋಕ್ಕೆ ಒಂದು ಅನುಕೂಲ ಆಗುತ್ತೆ. ಹಾಗೂ ಅದೇ ರೀತಿಯಲ್ಲಿ ನಾನು ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ದೇವದಾಸಿ ಪದ್ಧತಿ ಅನ್ನೋದು ದಯಮಾಡಿ ನಿರ್ಮೂಲನೆ ಆಗಿದೆ. ದಯಮಾಡಿ ಎಲ್ಲ ಹೆಣ್ಣು ಮಕ್ಕಳು ಯಾವುದೇ ರೀತಿಯ ಹಳ್ಳಿಗಳಲ್ಲಾಗಲಿ ಯಾವುದೇ ರೀತಿ ಆಗಲಿ ನಿಮಗೆ ಯಾವುದೇ ದೇವದಾಸಿ ಪದ್ಧತಿಗೆ ಏನಾದರೂ ಪ್ರೇರೇಪಿಸಿದೆ ಅಥವಾ ದೇವದಾಸಿ ಪದ್ಧತಿಗೆ ನಿಮ್ಮನ್ನು ಪ್ರಚೋದನೆ ಮಾಡಿದರೆ ದಯಮಾಡಿ ಕಾನೂನು ಪ್ರಕಾರ ಒಂದು ಶಿಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಅಥವಾ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ಬಂದ್ಬಿಟ್ಟು ಅವ್ರ ಮೇಲೆ FIR ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು.